ಒಂದನೇ ತರಗತಿ ಮಕ್ಕಳ ದಾಖಲಾತಿಗೆ ವಯೋಮಿತಿ ಸಡಿಲಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಇವತ್ತು ಮಹತ್ವದ ನಿರ್ಧಾರ ತಗೊಳ್ತಾ ಇದೆ. ಈ ಕುರಿತಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯನ್ನು ಕೂಡ ಈಗ ನಡೆಸ್ತಾ ಇದ್ದಾರೆ. ಏನು ತೀರ್ಮಾನ, ಸಡಿಲಗೊಳಿಸ್ತಾರಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡೋಣ. 5 ವರ್ಷ 10 ತಿಂಗಳು ಮಾಡ್ತಾರಾ ಅಂತ ಪ್ರಶ್ನೆ. ನಾನು 1 ವೀಕ್ ಆಯ್ತಲ್ಲ ನಾವೆಲ್ಲ ಭೇಟಿ ಮಾಡಿ 1 ವೀಕಲ್ಲೇ ಸುಮಾರು 1,40,000 ಸ್ಟೇಟ್ ಸಬ್ಜೆಕ್ಟಿಗೆ ಹೋಗಿ 1,69,000 ಅಂದರೆ 1,70,000 ಮಕ್ಕಳು ಫೇಲ್ ಆಗಿರಲ್ಲಿ ಈಗ ಎನ್ರೋಲ್ಮೆಂಟ್ ಇವತ್ತಿಗೆ ಅಂದರೆ ನಿನ್ನೆ ಸಾಯಂಕಾಲಕ್ಕೆ ಆಗಿರೋದು 1,56,000 ಮಕ್ಕಳು ಆಗಿದ್ದಾರೆ. ಅಂದರೆ ಸೆಕೆಂಡ್ ಎಕ್ಸಾಮಿಗೆ ತೊಗೊಂಡಿರೋರು, ಇದು ಪಾಸ್ ಆಗದೇ ಇರೋರು. ಓಕೆನಾ? 1,70,000 ಮಕ್ಕಳು ಫೇಲ್ ಅಂತ ತೊಗೊಳ್ಳಿ. ಅದು ನಾನು ಒಂದು 700 ಜಾಸ್ತಿ ಹೇಳಿದ್ದೀನಿ. 1,70,000ರಲ್ಲಿ 1,57,000 ಮಕ್ಕಳು ಎನ್ರೋಲ್ಮೆಂಟು ಪಾಸ್ ಆಗದೇ ಇರೋರು ತೊಗೊಂಡಿದ್ದಾರೆ. ಯಾರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅವರು ಈ ಸತಿ ಸುಮಾರು 70,000. ಸೊ ಅಂದರೆ ಯಾಕೆ 70,000 ತೊಗೊಂಡ್ರು ಅಂದರೆ, ತಾವು ನೋಡಿದ್ರಿ CET ಅವರು ಮುಂದೆ ಹಾಕಿದರು. ಅವರು ನಮಗೋಸ್ಕರನೇ CETನ 2ನೇ ಎಕ್ಸಾಮಲ್ಲಿ ಪಾಸಾಗಿ ಅವ್ರು CETಗೆ ಎಕ್ಸಾಮ್ ರಿಸಲ್ಟ್ ಬರ್ತಲ್ಲ ಮುಂದಿನ ತಿಂಗಳು, ಅವರು 20ನೇ ತಾರೀಕು ರಿಸಲ್ಟ್ ಬರುತ್ತೆ, ನಮ್ಮದು 18ನೇ ತಾರೀಕಿಗೆ ಈ ರಿಸಲ್ಟ್ ಬರುತ್ತೆ. ಸೊ ದಟ್ ದೇ ಕೆನ್ ಗೋ ಫಾರ್ ಹೈಯರ್ ಸ್ಟಡೀಸಿಗೆ. ಕೆಲವರು 49% ಇರುತ್ತೆ, ಕ್ವಾಲಿಫಿಕೇಷನಿಗೆ 50 ಬೇಕು ಅಂದರೆ ಅವ್ರು ಮತ್ತೆ ಎಕ್ಸಾಮ್ ತೊಗೊಂಡು ಜಾಸ್ತಿ ಮಾರ್ಕ್ಸ್ ತೊಗೊಂಡು ಕ್ವಾಲಿಫೈ ಆಗೋದಕ್ಕೆ ಅವ್ರಿಗೆ ಹೆಲ್ಪ್ ಆಗಲಿ ಅಂಥೇಳಿ CET ಅವರು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಅವರು ಕೂತ್ಕೊಂಡು ಮಾಡಿರೋದನ್ನ ಇಟ್ಸ್ ಎ ವೆರಿ ಗುಡ್ ಅಡ್ವಾಂಟೇಜ್ ಫಾರ್ ಆಲ್ ದ ಚಿಲ್ಡ್ರನ್ಸು. ಸೊ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸುಮಾರು 70,000 ಮಕ್ಕಳು ಇವತ್ತುವರೆಗೂ. ನಾಳೆ ಲಾಸ್ಟ್ ಡೇ ಇದೆ ಫಾರ್ ಟೇಕಿಂಗ್ ಅಪ್ ದ ಎಕ್ಸಾಮ್. ನಾಳೆ ಲಾಸ್ಟ್ ಇರೋದ್ರಿಂದ ನಾಳೆ ಸಾಯಂಕಾಲದೊಳಗೆ ಇನ್ನೂ ಎಷ್ಟು ಇಂಪ್ರೂವ್ ಆಗುತ್ತೆ ನೋಡೋಣ. ಅಬೌಟ್ 92% ಆಫ್ ಪಾಸ್ ಆಗದೇ ಇರೋ ಮಕ್ಕಳು ಎನ್ರೋಲ್ಮೆಂಟ್ ತೊಗೊಂಡಿದ್ದಾರೆ. ಅವ್ರು ತೊಗೊಂಡಿಲ್ಲ ಅಂದ್ರೂ ಎಕ್ಸಾಮ್ ಭಾಳ ಹತ್ತಿರ ಇರೋದ್ರಿಂದ ದೇ ಕ್ಯಾನ್ ಸ್ಟಿಲ್ ಟೇಕ್ ಥರ್ಡ್ ಎಕ್ಸಾಮ್ ಆಲ್ಸೋ ಲೇಟರ್. ಸೊ ಅವರಿಗೆ ತುಂಬ ಆಪ್ಷನ್ಸ್ ಇದೆ. ಆಮೇಲೆ ಈ ಸತಿ ನಾನು ಹೇಳಿದ್ದೀನಿ, ಅದು ಭಾಳ ಖುಷಿ ಆಯಿತು. ಕೆಲವರೆಲ್ಲ ಮಕ್ಕಳು ನನಗೆ ಬಂದು ಮಾತಾಡಿರೋ ರೀತಿ ನೋಡಿದರೆ ಭಾಳ ಸಂತೋಷನ ಆಗುತ್ತೆ. ಫೀಸ್ ಈ ವರ್ಷಕ್ಕೆ ಮಾತ್ರ ನಾವು ಏನು ತಗೊಳ್ತಾ ಇಲ್ಲ, ಅದನ್ನು ವೆಲ್ಕಮ್ ಮಾಡಿದ್ದಾರೆ. ಯಾಕೆಂದರೆ ಯೂಶ್ವಲಿ ಪಾಪ ಬಡವರು ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇರೋರೇ ಫೇಲ್ ಆಗಿರ್ತಕ್ಕಂಥದ್ದು ಎದ್ದು ಕಾಣಿಸೋದ್ರಿಂದ ಅವರಿಗೆ ಕ್ವಾಲಿಟಿ ಇಂಪ್ರೂವ್ ಮಾಡೋದು ಒಂದು ಭಾಗ ಆದರೆ ಇದನ್ನು ಕೂಡ ನಮಗೆ ಭಾಳ ಮುಖ್ಯ ಆಗುತ್ತೆ. ಆರ್ಥಿಕವಾಗಿ ಅವ್ರಿಗೆ ಫ್ರೀಡಮ್ ಇರುತ್ತೆ, ಮನೆಯಲ್ಲಿ ಪ್ರೆಷರ್ ಇರೋದಿಲ್ಲ, ಆರ್ಥಿಕ ಪ್ರೆಷರ್ ಇರೋದಿಲ್ಲ, ಆರಾಮಾಗಿ ಹೋಗಿ ಎಕ್ಸಾಮ್ ಕಟ್ಕೊಳ್ಳೋದು. ಇದ್ರ ಜೊತೆಗೆ ನಾವೀಗಾಗಲೇ ರೆಮಿಡಿಯಲ್ ಕ್ಲಾಸಸ್ ಅಂದರೆ ಅವರಿಗೆ ಬೆಳಗ್ಗೆ, ನಾನು ಅವತ್ತು ಹೇಳಿದೆ ಗೊತ್ತಲ್ಲ, ಬೇರೆ ಬೇರೆ ಕಡೆಗೆಲ್ಲ ಬೆಳಗ್ಗೆ ಸಾಯಂಕಾಲ ಕ್ಲಾಸಸ್ನ ಈಗ ಆಗಲೇ ತೊಗೊಳ್ತಾ ಇದ್ದಾರೆ. ಅವತ್ತು ಏನು ರಿಸಲ್ಟ್ ಬಂತು ಮಾರನೇ ದಿವಸದಿಂದನೇ ಮತ್ತು ಹೋಗಿ ಅವ್ರನ್ನ ಮನೆಗೆ ಹೋಗಿ, ಇಲ್ಲ ನೀವು ಬನ್ನಿ ರೆಮಿಡಿಯಲ್ ಕ್ಲಾಸಸ್ಸಿಗೂ ಬರಬೇಕು, ಎಕ್ಸಾಮು ತೊಗೊಳ್ಳಿ ಅಂಥೇಳಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಟೀಚರ್ಸಿಂದ ಹಿಡಿದು ಆಲ್ ಆಫೀಸರ್ಸ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲಿ ಎಲ್ಲೆಲ್ಲಿ ಕಾಲೇಜಸ್ ಇದೆ ಎಲ್ಲದೂ ಕೂಡ ನಾವು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ CDC ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಏನಿರ್ತದೆ ಅವರಿಗೂ ಕೂಡ ಇನ್ಫಾರ್ಮ್ ಮಾಡಿದ್ದೀವಿ. ಮತ್ತು ಪೇರೆಂಟ್ಸ್ ಮೀಟಿಂಗ್ ಮಾಡಿ ಎಲ್ಲ ನಮ್ಮ ಆಫೀಸರ್ಸು ಅದು ಕೂಡ ನಡೀತಾ ಇದೆ. ಮತ್ತು ಮಾರ್ಕ್ಸ್ ಎಕ್ಸಾಮ್ಸ್ ಫೀಡ್ಬ್ಯಾಕ್ ಏನಿದು, ಸಾರಿ ಮಾಕ್ ಎಕ್ಸಾಮ್, ಮಾರ್ಕ್ಸ್ ಅಂತ ಮಾಕ್ ಎಕ್ಸಾಮ್ ಅಂದರೆ ಅವರಿಗೆ ಮತ್ತೆ ಈಗ ಎಕ್ಸಾಮ್ನ ಯಾವ ರೀತಿ ಬರಬೇಕು, ಮಾಕ್ ಎಕ್ಸಾಮ್ ಮಾಡಿಸ್ತಾರಲ್ಲ ಸುಮ್ಮನೆ ಕ್ಲಾಸಲ್ಲಿ, ಅದನ್ನು ಕೂಡ ರೆಗ್ಯುಲರಾಗಿ ಮಾಡ್ತಕ್ಕಂಥದ್ದು ಅದು ಕೂಡ ನಡೀತಾ ಇದೆ. ಹೋಮ್ ವರ್ಕು ಇವೆಲ್ಲದೂ ಕೂಡ ಅಂದರೆ ಏನೇನು ಅವರಿಗೆ ರೆಗ್ಯುಲರ್ ಸ್ಕೂಲಿಂಗು ಕಾಲೇಜ್ ಮಾಡಬೇಕಾದ್ರೆ ಏನು ಪ್ರೋಸೆಸ್ ಇದೆ ಅದನ್ನು ಶಾರ್ಟ್ ಗ್ಯಾಪಲ್ಲೇ ಐದರ್ 1 ಸಬ್ಜೆಕ್ಟ್, 2 ಸಬ್ಜೆಕ್ಟ್, 3 ಸಬ್ಜೆಕ್ಟ್ ಆರ್ ಆಲ್ ಸಬ್ಜೆಕ್ಟ್ ಡಿಪೆಂಡಿಂಗ್ ಆನ್ ವಾಟ್ ದೇ ಹ್ಯಾವ್ ನಾಟ್ ಎಟ್ ಪಾಸ್ಡ್ ಅವರಿಗೂ ಕೂಡ ಸಹಾಯ ಆಗ್ತಕ್ಕಂಥದ್ದನ್ನು ನಾವು ಮಾಡಿರೋದು. ಐ ಥಿಂಕ್ ಪ್ರೋಗ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ಯಾರಲಲಿ ಆಲ್ರೆಡಿ ನಾನು ಅವತ್ತು ಕೂಡ ತಮಗೆ ಹೇಳಿದ್ದೆ, SSLCಯಲ್ಲಿ ಮಾಧ್ಯಮದಲ್ಲಿ ನೀವು ಎಷ್ಟೋ ಮಕ್ಕಳಿಗೆ ಓದೋಕ್ಕೆ ಬರಲ್ಲ, ಅದಕ್ಕೆ ಓದು ಕರ್ನಾಟಕ ಅಂತ ಸ್ಟಾರ್ಟ್ ಮಾಡಿದ್ವಿ. ಮ್ಯಾಥ್ಸ್ ಮಾಡೋದಕ್ಕೆ ಬರಲ್ಲ, ಗಣಿತ ಗಣಕ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇದೇ ಥರ ಎಲ್ಲ ಹಂತದಲ್ಲೂ ಕೂಡ ನಮ್ಮ ನ್ಯೂನತೆ ಏನಿದೆ ಟೀಚಿಂಗಲ್ಲಿ, ಏನು SSLCಗೆ ನಾವು ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದೀವಿ. ಈಗ ಐ.ಡಾಟ್ ಅಂತ ಹೇಳಿ ಮಾಡಿದ್ದೀವಿ. ಐ.ಡಾಟ್ ಈಸ್ ಐಕೋಡ್ ಈಸ್ ಪ್ರೋಗ್ರಾಮಿಂಗ್. ಮಕ್ಳಿಗೆ ಪ್ರೋಗ್ರಾಮಿಂಗ್ ಬರಲ್ಲ, ಸುಮ್ಮನೆ ಮೊಬೈಲ್ನ ಕಂಪ್ಯೂಟರ್ನ ಮಿಸ್ಯೂಸ್ ಮಾಡ್ತಾರಂಥೇಳಿ ಅದ್ರ ಬದಲು ಐಕೋಡಿಂಗ್ ಕೊಟ್ಟಾಗ ದೇ ವಿಲ್ ಸ್ಟಾರ್ಟ್ ಲರ್ನಿಂಗ್ ಈವನ್ ಕೋಡಿಂಗ್. ಈ ಸತಿ ಜೂನ್ ಮೇಲಿಂದ ನಮ್ಮ SSLC ಶುರುವಾದರೆ ಕೋಡಿಂಗ್ ಆಗಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಕೋಡಿಂಗನ್ನು ಹೆಂಗೆ ಮಾಡಬೇಕಂತೇಳಿ
ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ಲೆವೆಲ್ನೂ ಕೂಡ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಇದೇ ಥರ ಪ್ರೋಗ್ರೆಸಿವ್ ಏನು ಅವರಿಗೆ ಸಹಾಯ ಆಗಬೇಕು ಎಜುಕೇಷನಿಗೆ ಆ ಥರ ಕೆಲವು ಪ್ರೋಗ್ರಾಮ್ಸ್ನ ಈಗಾಗಲೇ ಪ್ಲ್ಯಾನಪ್ ಮಾಡಿದ್ದೀವಿ. ಬಿಫೋರ್ June 1st or 2nd ಕಾಲೇಜ್ ಶುರು ಆಗಸ್ಟಿಗೆ ಅದು ಯಾವ್ದಾವ್ದು ಯೋಜನೆಗಳು ಅಂಥೇಳಿ ಮುಂದೆ ಹೇಳ್ತೀವಿ. ಯಾಕಂದರೆ ಐ ನೀಡ್ ಸಮ್ ಟೈಮ್. ಎಷ್ಟು ಜನರು ಸಚಿವ ಮಧು ಬಂಗಾರಪ್ಪ ಅವರು ಸೆಕೆಂಡ್ PUC ಎಕ್ಸಾಮ್ ವಿಚಾರದಲ್ಲಿ ಈಗ 2ನೇ ಎಕ್ಸಾಮ್ ಬರ್ತಾ ಇದೆಯಲ್ಲ, ಒಟ್ಟು 3 ಎಕ್ಸಾಮ್ ಮಾಡ್ತಾರೆ. 2ನೇ ಎಕ್ಸಾಮ್ಗೆ ಎಷ್ಟು ಜನ ಎನ್ರೋಲ್ ಆಗಿದ್ದಾರೆ? ಫೇಲ್ ಆದಂಥವ್ರಲ್ಲಿ 92% ಎನ್ರೋಲ್ ಆಗಿದ್ದಾರಂತೆ ಸೆಕೆಂಡ್ ಎಕ್ಸಾಮ್ಗೆ. ಕೆಲವರು ಪಾಸ್ ಆದವರು ಕೂಡ ತಮ್ಮ ರಿಸಲ್ಟ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎಕ್ಸಾಮ್ ತೊಗೊಂಡಿದ್ದಾರೆ. ತಗೊಳ್ಳದೇ ಇದ್ದವರಿಗೆ 3ನೇ ಎಕ್ಸಾಮ್ ಆಪ್ಷನ್ ಇದೆ ಅಂತೆಲ್ಲ ಒಂದಷ್ಟು ಡೇಟಾಗಳನ್ನ, ಅಂಕಿಅಂಶಗಳನ್ನ ಕೊಡ್ತಾಯಿದ್ರು. ಬಟ್ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಿಚಾರ, 1ನೇ ತರಗತಿಗೆ ಮಕ್ಕಳ ದಾಖಲಾತಿಯಲ್ಲಿ ವಯೋಮಿತಿಯನ್ನು ಸಡಿಲ ಮಾಡೋ ವಿಚಾರ, ಅದ್ರ ಬಗ್ಗೆ ಮಾತನಾಡಬೇಕು ಅವರು. ತೊಗೊಂಡಿರೋ ಮಕ್ಕಳು ಅದೇ ಕ್ಯಾಟಗರಿ ಈ ಸತಿ 70,000 ಮಕ್ಕಳು ನಿನ್ನೆಗೆ ತೊಗೊಂಡಿದ್ದಾರೆ. ಅಂದರೆ ಐ ಥಿಂಕ್ ಮೋಸ್ಟ್ಲಿ ನಾಳೆ ಒಳಗೆ ಡಬಲ್ಲು ಆಗ್ಬೋದು. ಜಸ್ಟ್ 2 ದಿವಸ CET ರಿಸಲ್ಟ್ನ ಮುಂದೆ ಹಾಕಿರೋದ್ರಿಂದ ಎಷ್ಟು ಅಡ್ವಾಂಟೇಜ್ ಆಯಿತು ಈ ಮಕ್ಕಳಿಗೆ. ಮೋಸ್ಟ್ಲಿ ಸರ್ಕಾರಿ ಶಾಲೆಯಲ್ಲೇ ನಮ್ಮದು ಸ್ವಲ್ಪ ಡೌನ್ಫಾಲ್ ಇರೋದ್ರಿಂದ ಈ ಮಕ್ಕಳಿಗೆ ಅಡ್ವಾಂಟೇಜ್ ಕೊಡೋದಕ್ಕೆ ನಾನು ಐಮ್ ಜಸ್ಟ್ ಟೆಲ್ಲಿಂಗ್ ದ ಡಿಫ್ರೆನ್ಸ್. ಯಾಕೆಂದರೆ ಇಟ್ಸ್ ವೆರಿ ಪ್ರೋಗ್ರೆಸಿವ್ ಆಗಿ ಕಾಣಿಸ್ತಾ ಇದೆ ಅಂತೇಳಿ ನಾನು ಹೇಳೋದು. 3rd ಎಕ್ಸಾಮಿಗೆ ಸಿಗೋಲ್ಲ, ಯಾಕೆಂದರೆ CET ರಿಸಲ್ಟ್ ಬಂದಿರುತ್ತೆ. ಬಟ್ ಪಾಸ್ ಆಗಲಿಕ್ಕೆ ಅವರಿಗೆ ಅನುಕೂಲ ಆಗೋಕ್ಕೆ ಮತ್ತು ಬೇರೆ